ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರು, ಇತ್ತೀಚಿನ ದಿನಗಳಲ್ಲಿ ಈ ಫಾಸ್ಟ್ ಫುಡ್ ಅನ್ನುವಂಥದ್ದು ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಅದಕ್ಕೆ ಎಕ್ಸಾಂಪಲ್ ಕೂಡ ಇದೆ. ಎಷ್ಟೋ ಜನರು ಫುಡ್ ಪಾಯ್ಸನ್ ಇಂದ ಸತ್ತಿದ್ದಾರೆ. ಇನ್ನೆಷ್ಟೋ ಜನರು ಫಾಸ್ಟ್ ಫುಡ್ ತಿಂದ್ಬಿಟ್ಟು ಅಡ್ಮಿಟ್ ಆಗಿ ನರಕ ಯಾತನೆ ಅನುಭವಿಸಿದ್ದು ಉಂಟು, ಫುಡ್ ಪಾಯ್ಸನ್ ಆಗಿದ್ದು ಉಂಟು. ಆದ್ರೂ ಕೂಡ ಯಾರಿಗೂ ಬುದ್ಧಿ ಬರೋದಿಲ್ಲ. ಬಿಕಾಸ್ ಬಾಯಿ ಚಪಲಕ್ಕೋಸ್ಕರ ರುಚಿಕರವಾದ ತಿಂಡಿ ತಿನಿಸುಗಳು, ವೆರೈಟಿ ತಿಂಡಿ ತಿನಿಸುಗಳು ಇಲ್ಲಿ ಫಾಸ್ಟ್ ಫುಡ್ ನಲ್ಲಿ ಟೇಸ್ಟಿಯಾಗಿ ಬರುತ್ತೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಎಲ್ಲರೂ ಕೂಡ ಹೋಗ್ತಾರೆ. ಫಾಸ್ಟ್ ಫುಡ್ ಸೆಂಟರ್ಗೆ, ಸ್ಟ್ರೀಟ್ ಸ್ಟಾಲ್ಗಳಿಗೆ ಹೋಗ್ತಾರೆ, ರುಚಿಕರವಾಗಿರುವಂತಹ ತಿಂಡಿಗಳನ್ನ ತಿಂತಾರೆ. ಅದರಲ್ಲಿ ಅಜಿನೋಮೋಟೊ ಹಾಕ್ತಾರೆ ಅನ್ನುವಂಥ ವಿಚಾರ ಗೊತ್ತಿದ್ರು ಕೂಡ ಆದ್ರೂ ಟೇಸ್ಟ್ ಬರುತ್ತಲ್ಲ, ನಮಗೆ ಟೇಸ್ಟ್ ಒಂದಿದ್ರೆ ಸಾಕು ಅಂತ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಅದ್ರ ಜೊತೆಗೆ ಈ ಮ್ಯಾಗಿ ಕೂಡ ನಾವು ಗಮನಿಸ್ತಿರಬಹುದು. ಎಷ್ಟೋ ವರ್ಷಗಳ ಹಿಂದೆ ಮ್ಯಾಗಿ ಕೂಡ ಬ್ಯಾನ್ ಆಯ್ತು. ಬಿಕಾಸ್ ಅಲ್ಲೊಂದು ವಿಷಕಾರಿ ಅಂಶ ಇತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆದ್ರೆ ಮ್ಯಾಗಿ ಬ್ಯಾನ್ ಆಯ್ತು, ಮತ್ತೆ ಮ್ಯಾಗಿ ವಾಪಸ್ ಬಂದಿದೆ. ಅದರಲ್ಲೂ ಕೂಡ ಇರುವಂತಹ ಅಂಶಗಳು ಸೇಮ್. ಆದ್ರೂ ಕೂಡ ನಮಗೆ ಮ್ಯಾಗಿ ಇಷ್ಟ, ಅದನ್ನ ಅವಾಯ್ಡ್ ಮಾಡಕ್ ಆಗಲ್ಲ. ಏನು ಇಲ್ಲಿರೋ ಟೈಮಲ್ಲಿ 2 ನಿಮಿಷದ ಮ್ಯಾಗಿ ಮಾಡ್ಕೊಂಡು ನಾವು ತಿನ್ಬಹುದು. ಬಟ್ ಆ 2 ನಿಮಿಷದ ಮ್ಯಾಗಿಯಿಂದಾಗಿ ವರ್ಷಾನುಗಟ್ಲೆ ನಾವು ನರಕಯಾತನೆ ಅನುಭವಿಸುವಂತ ಪರಿಸ್ಥಿತಿ ಕೂಡ ಬಂದೇ ಬರುತ್ತೆ ಅನ್ನುವಂಥದ್ದು ಕೂಡ ನಮಗ್ ಗೊತ್ತು. ಬಟ್ ನಮ್ಮ ಹತ್ರ ಟೈಮ್ ಇಲ್ಲ. ಬಟ್ ನಾವು 2 ನಿಮಿಷಕ್ಕೆ ಮ್ಯಾಗಿ ಮಾಡ್ಕೊಂಡು ತಿನ್ಕೊಂತೀವಿ ಅಂತ. ಬಟ್ ಇದನ್ನೆಲ್ಲ ನಾವು ಗಮನದಲ್ಲಿ ಇಡಬೇಕು. ಬಿಕಾಸ್ ಹೆಲ್ತ್ ಅನ್ನುವಂಥದ್ದು ವೆರಿ 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 ಇಂಪಾರ್ಟೆಂಟ್. ಇನ್ ಕೇಸ್ ಹೆಲ್ತ್ ಏನಾದರೂ ಕೈ ಕೊಟ್ರೆ ನಮ್ಗೆ ಏನೂ ಮಾಡಕ್ ಆಗಲ್ಲ, ದೇವರು ಕೂಡ ಏನೂ ಮಾಡಕ್ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾನು ಯಾಕೆ ಈ ವಿಚಾರವನ್ನ ನಿಮ್ಮ ಮುಂದೆ ಮಾತನಾಡ್ತಿದ್ದೀನಿ, ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಫಾಸ್ಟ್ ಫುಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹೆಲ್ತ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಯಾಕೆ ಮಾತನಾಡ್ತಿದ್ದೀನಿ ಅಂತಂದ್ರೆ, ಎಲ್ಲೊಂದು ಕುಟುಂಬ ಏನಿದೆ ಬರೀ ಪಾಸ್ತಾ ತಿಂದು ಫುಡ್ ಪಾಯ್ಸನ್ ಆಗಿ ಸಾವನ್ನಪ್ಪಿದ್ದಾರೆ ಇಬ್ರು. ತುಂಬು ಕುಟುಂಬ, 9 ಜನ ಇರುವಂತಹ ಕುಟುಂಬ. ಇವರು ಬಿಹಾರದ ದಹಿವರ್ ಜಿಲ್ಲೆಯ ಗ್ರಾಮದಲ್ಲಿ ವಾಸಿಸ್ತಾ ಇರ್ತಾರೆ. ತುಂಬು ಕುಟುಂಬ ಅಂದ್ರೆ ಈ ಒಂದು ಕುಟುಂಬದಲ್ಲಿ 9 ಜನ ವಾಸಿಸ್ತಾ ಇರ್ತಾರೆ. ಈ 9 ಜನರಲ್ಲಿ 7 ಜನರು ನಾವು ಹೊರಗಡೆ ಹೋಗೋಣ, ಔಟ್ಸೈಡ್ ಫುಡ್ ತಿನ್ನೋಣ ಅಂತ ಹೇಳ್ಕೊಂಡು ಹೋಗ್ತಾರೆ. ಇನ್ನಿಬ್ರು ಮನೇಲೆ ಉಳ್ಕೊಂತಾರೆ. ಸೊ ಈ ಒಂದು 7 ಜನರಲ್ಲಿ ಒಂದು ಗಂಡ ಹೆಂಡತಿ, 3 ಮಕ್ಕಳು ಕೂಡ ಇರ್ತಾರೆ. 2 ಜನರ ಹೊರತುಪಡಿಸಿ ಒಂದು ಕುಟುಂಬ ಮತ್ತೆ ಇನ್ನಿಬ್ರು ಎಕ್ಸ್ಟ್ರಾ ಮೆಂಬರ್ಸ್ ಹೋಗಿರ್ತಾರೆ. ಸೊ ಇವರು ಫಾಸ್ಟ್ ಫುಡ್ ಸೆಂಟರ್ಗೆ ಹೋದಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಏನಾದ್ರು ವೆರೈಟಿ ಐಟಮ್ ಟೇಸ್ಟ್ ಮಾಡ್ಬೇಕಲ್ವಾ ಅಂತ ಕೇಳಿದಾಗ ಪಾಸ್ತಾ ತಿನ್ನೋಣ ಅಂತ ಹೇಳ್ತಾರೆ. ಸೊ ಪಾಸ್ತಾ ತಿನ್ನೋಕೆ ಪಾಸ್ತಾ ಆರ್ಡರ್ ಮಾಡ್ತಾರೆ. ಪಾಸ್ತಾ ಆರ್ಡರ್ ಮಾಡಿದ್ಮೇಲೆ ಪಾಸ್ತಾ ತಿಂತಾರೆ. ಆದ್ಮೇಲೆ ಮನೆಗೆ ಬಂದಾದ್ಮೇಲೆ ಇವರಿಗೆ ಅನಾರೋಗ್ಯಕ್ಕೆ ತುತ್ತಾಗಿ ಇಮಿಡಿಯೇಟ್ಲಿ 5 ವರ್ಷದ ಮಗ ಮತ್ತೆ ಈ 35 ವರ್ಷದ ಆತನ ತಂದೆ ಸಾವನ್ನಪ್ತಾರೆ. ಹೌದು, ಇದು ಬರೀ ಫಾಸ್ಟ್ ಫುಡ್ ತಿಂದು ಹಾಸ್ಪಿಟಲ್ಗೆ ಹೋಗೋ ಮೊದಲು ಅಂದ್ರೆ ಮನೇಲಿರುವಂತಹ ಸಂದರ್ಭದಲ್ಲಿ ಆಗಿರುವಂತದ್ದು. ದಹಿವರ್ ಗ್ರಾಮದ ಕುಶ್ವಾಹಾ ಹೋಟೆಲ್ ನಿವಾಸಿ ಕಿಶನ್ ಮಹೋತಾ, ಈ ವ್ಯಕ್ತಿಗೆ 35 ವರ್ಷ. ಅವರ ಅವಿಭಕ್ತ ಕುಟುಂಬ. ಕಿಶನ್ ಮೊಹೋತಾ ಮತ್ತೆ ಅವರ ಮಗ 5 ವರ್ಷದ ಮಗ ಫಸ್ಟ್ಗೆ ಸಾವನ್ನಪ್ತಾರೆ. ಇನ್ನುಳಿದ 3 ಸ್ಥಿತಿ ಅಂದ್ರೆ ಒಬ್ಬ ಪತ್ನಿ, 2 ಮಕ್ಕಳು, ಈ 3 ಸ್ಥಿತಿ ಕೂಡ ಇನ್ನೂ ಕೂಡ ಚಿಂತಾಜನಕವಾಗಿದೆ. ಇವ್ರ ಜೊತೆ ಇನ್ನೂ 2 ಕೂಡ ಹೋಗಿರ್ತಾರೆ ನೋಡಿ, ಅವರು ಅಂದ್ರೆ ಒಟ್ಟು 5 ಜನ ಆಸ್ಪತ್ರೆಯಲ್ಲಿ ಈಗ ಅಡ್ಮಿಟ್ ಆಗಿದ್ದಾರೆ. 2 ಮಕ್ಕಳು ಮತ್ತೆ ಒಬ್ಬ ಪತ್ನಿಯ ಸ್ಥಿತಿ ಗಂಭೀರ ಆಗಿರುವಂಥದ್ದು. ಬಿಕಾಸ್ ಕಾರಣ ಇಷ್ಟೇ, ಅವರು ಫಾಸ್ಟ್ ಫುಡ್ ಶಾಪಿಗೆ ಹೋಗ್ಬಿಟ್ಟು ಪಾಸ್ತಾವನ್ನ ತಿಂದಿದ್ದಾರೆ. ಆ ಪಾಸ್ತಾ ಎಷ್ಟು ಮಟ್ಟಿಗೆ ಕ್ಲೀನ್ ಆಗಿ ಅಡುಗೆಯನ್ನ ಮಾಡಿದ್ದಾರೆ, ಯಾವ ಎಣ್ಣೆಯನ್ನ ಬಳಸಿದ್ದಾರೆ, ಅದು ಪ್ಯೂರಿಟಿಯಿಂದ ಹೊಂದಿದೆಯಾ ಅಥವಾ ಕರ್ದು ಬಿಟ್ಟು ಕರಿಯಾಗಿರುವಂತಹ ಒಂದು ಎಣ್ಣೆಯಲ್ಲೇ ಮತ್ತೆ ಅದನ್ನ ಕರೆದು ಏನಾದರೂ ಅಡುಗೆನ ಮಾಡಿಕೊಟ್ರು ಅನ್ನುವಂಥದ್ದು ಗೊತ್ತಿಲ್ಲ. ಪೊಲೀಸರು ಸ್ಥಳಕ್ಕೆ ಬಂದು ಭೇಟಿಯಾಗಿ ಒಂದಷ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಫಾಸ್ಟ್ ಫುಡ್ ನಿಂದ ಆಗಿರುವಂತಹ ಅನಾಹುತ ಇದು. ಒಂದು ಜಂಕ್ ಫುಡ್ ನಿಂದ ಪಾಸ್ತಾ ತಿಂದು ಒಬ್ಬ 5 ವರ್ಷದ ಮಗು ಮತ್ತೆ 35 ವರ್ಷದ ವ್ಯಕ್ತಿ ಇಮಿಡಿಯೇಟ್ಲಿ ಸಾವನ್ನಪ್ತಾರೆ ಅಂತಂದ್ರೆ ಅದರ ಎಫೆಕ್ಟ್ ಎಷ್ಟು ಮಟ್ಟಿಗೆ ಇರಬಹುದು ಅಂತ ನೀವು ಕೂಡ ಊಹೆ ಮಾಡಿ. ಇನ್ನು ಮುಂದೆ ನೀವು ಕೂಡ ಅಷ್ಟೇ ಯಾವುದೋ ಒಂದು ಫಾಸ್ಟ್ ಫುಡ್ ಸೆಂಟರ್ಗೆ ಹೋಗ್ತೀರಾ ಅಥವಾ ನಾನು ಜಂಕ್ ಫುಡ್ ತಿಂತೀನಿ ಅಂತಂದ್ರೆ ಮೊದಲಿಗೆ ಅಲ್ಲಿ ಶುದ್ಧತೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಪರೀಕ್ಷೆ ಮಾಡಿ. ಅದಾದ್ಮೇಲೆ ನಿಮ್ಗೆ ಇಷ್ಟ ಆಯ್ತು, ಅಲ್ಲಿ ಶುದ್ಧತೆಯನ್ನ ಕಾಪಾಡಿದ್ದಾರೆ, ಪ್ಯೂರಿಟಿ ಅನ್ನುವಂಥದ್ದು ಇದೆ, ನೀಟ್ನೆಸ್ ಕಾಯ್ತಾ ಇದೆ ಅನ್ನುವಂಥದ್ದಿದ್ರೆ ನೀವಲ್ಲಿ ತಿನ್ನಬಹುದು. ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.